ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ 5/14/23 ಈ ತಾರೀಕಿನಲ್ಲಿ ಹುಟ್ಟೋರು, ಈ ಸಂಖ್ಯೆಯಲ್ಲಿ ಹುಟ್ಟೋರು ಯಾವ ಓದು ಉದ್ಯೋಗ ಮಾಡಿದರೆ ಸಕ್ಸಸ್ಫುಲ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. 5/14/23 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಬುಧ ಗ್ರಹ. ಬುಧ ಗ್ರಹದ ಕ್ವಾಲಿಟೀಸ್ ಎಲ್ಲ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವರ ಕ್ಯಾರೆಕ್ಟರ್, ಮ್ಯಾನರಿಸಮ್, ಮೆರಿಟ್, ಡಿಮೆರಿಟ್, ಸ್ಟ್ರೆಂಗ್ತ್, ವೀಕ್ನೆಸ್ ಎಲ್ಲ ಆಗಿರುತ್ತೆ ಅಂತ ಹೇಳಿದ್ದೀನಿ. ಸೊ ಆಗ ಈ 5/14/23 ಸಂಖ್ಯೆಯಲ್ಲಿ ಹುಟ್ಟರು ಯಾವ ಎಜುಕೇಷನ್, ಯಾವ ಉದ್ಯೋಗ, ಎಜುಕೇಷನ್ ಆ್ಯಂಡ್ ಕೆರಿಯರ್ ಆ್ಯಂಡ್ ದೆನ್ ಜಾಬ್ ಆರ್ ಬಿಸ್ನೆಸ್. ಸೊ ಕಾಮನ್ ಆಗಿ ಬುದ್ಧಿಗೆ, ಆಮೇಲೆ ಚುರುಕುತನಕ್ಕೆ, ಚಾಣಾಕ್ಷತನಕ್ಕೆ, ಆಕರ್ಷಣೆಗೆ ಎಲ್ಲ ಗ್ರಹಗಳು ಸಹಾಯ ಮಾಡ್ತವೆ. ಆದರೆ ಈ ಗ್ರಹ ಸಹಾಯ ಮಾಡಿದಷ್ಟು ಇನ್ಯಾವ ಗ್ರಹವಿಲ್ಲ. ಅದರಿಂದ ವಿದ್ಯೆ, ಬುದ್ಧಿ, ಚುರುಕುತನ, ಚಾಣಾಕ್ಷತನ, ಆಮೇಲೆ ವ್ಯಾಪಾರ, ಅದ್ರ ಜೊತೆಗೆ ಆಕರ್ಷಣೆ. ಬುದ್ಧಿಯಲ್ಲಿ ವ್ಯಾಪಾರ ವೃದ್ಧಿ ತುಂಬ ದೊಡ್ಡ ವಿಷಯ. ವಿದ್ಯೆಯಲ್ಲಿ ವ್ಯಾಪಾರಕ್ಕೆ ಸಂಬಂಧಪಟ್ಟಿರೋ ವಿದ್ಯೆ, ಆಕರ್ಷಣೆ, ಇಷ್ಟು ಪಾಯಿಂಟ್ಸ್ ಇರೋದ್ರಿಂದ 5/14/23 ಸಂಖ್ಯೆಯಲ್ಲಿ ಹುಟ್ಟರೋರು ಸಾಧ್ಯವಾದಷ್ಟು ಅವ್ರನ್ನ ಯಾವಾಗಲೂ ಎಂಗೇಜ್ ಇಟ್ಕೊಳ್ತಕ್ಕಂಥ ಕೆಲಸಕ್ಕೆ ಇರಬೇಕು. ಇಲ್ಲಾಂದ್ರೆ ಭಾರಿ ಇವರಿಗೆ ಒಂಥರ ಸೋಮಾರಿತನ ಬಂದ್ಬಿಡುತ್ತೆ. ಇವ್ರು ಕೆಲಸ ಮಾಡ್ತಾ ಇದ್ರೆ ಮಾಡ್ತಾನೇ ಇರ್ತಾರೆ, ಓದ್ತಾ ಇದ್ರೆ ಓದ್ತಾನೇ ಇರ್ತಾರೆ, ಅದನ್ನೇ ಉದ್ಯೋಗ ಮಾಡ್ಕೊಂಡಿರ್ತಾರೆ. ಕೆಲಸ ಮಾಡ್ತಾ ಇದ್ರೆ ಕೆಲಸ ಮಾಡದೇ ಇರುತ್ತೆ. ಎಲ್ಲರೂ ಒಂದು 8 ಅವರ್ ಕೆಲಸ ಮಾಡ್ತಾರೆ ಅಂದರೆ ಇವರು ಅಟ್ಲೀಸ್ಟ್ ಒಂದು 12 ಅವರ್ ಕೆಲಸ ಮಾಡೋರಾಗಿರ್ತಾರೆ, 10 ಅವರ್ ಕೆಲಸ ಮಾಡೋರು ಇರ್ತಾರೆ. ಆ ಥರ 5/14/23 ಅಂದರೆ ಆ ಚುರುಕುತನ, ಚಾಣಾಕ್ಷತನ ಇರೋದ್ರಿಂದ ಇವರು ಯಾವಾಗಲೂ ಎಂಗೇಜ್ ಆಗ್ತಕ್ಕಂಥ ಕೆಲಸ ಕಾರ್ಯಗಳು ಬೆಸ್ಟು. ಇವಾಗ 8 ಅವರ್ ಮೇಲೆ ಯಾರು ಕೆಲಸ ಮಾಡ್ಸಕ್ಕೆ ಬಿಡಲ್ಲ ಅಂದರೆ ಇವ್ರು ಯಾವ ಕೆಲಸ ಮಾಡ್ಬೇಕಾಗ? 12 ಅವರ್ ನಾನು ಕೆಲಸ ಮಾಡ್ತೀನಿ, 16 ಅವರ್ ನಾನು ಕೆಲಸ ಮಾಡ್ತೀನಿ ಅಂದರೆ ನನ್ನದೇ ಸ್ವಂತ ಉದ್ಯೋಗ ಇರಬೇಕು. ಅದಕ್ಕೆ ವ್ಯಾಪಾರಕ್ಕೆ ಕಾರಕ. ಈ 5/14/23 ತಾರೀಕು ಅವ್ರು ಯಾವ ಓದಿದ್ರು ಸರಿ, ಅದು ಸ್ವಂತ ಉದ್ಯೋಗ ಮಾಡೋ ಥರ ಇರಬೇಕು. ಆ ಥರ ಉದ್ಯೋಗಗಳೇ ಇವ್ರಿಗೂ ಸೂಟಬಲ್ ಆಗೋದು. ಆಮೇಲೆ ಇವರು ಚೇಂಜು ಅಷ್ಟೇ, ಡಿಫ್ರೆಂಟಾಗಿ ಚೇಂಜ್ ತರೋದ್ರಿಂದ ಇವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಹೆಚ್ಚೆಚ್ಚು ಲಾಭ ಬಳಸೋದಕ್ಕೂ ಚಾನ್ಸಸ್ ಇರುತ್ತೆ. ಯಾವಾಗಲೂ ಒಂದೇ ಥರ ಇರಲ್ಲಪ್ಪ, ಡಿಫ್ರೆಂಟ್ ಆಗಿರೋದೆಲ್ಲ ಕೊಡ್ತಾ ಇರ್ತಾರೆ ಇವರು ಅಂತ ಇವರು ವ್ಯಾಪಾರ ಚೆನ್ನಾಗಿ ಬೆಳೆಯೋದಕ್ಕೆ ಚಾನ್ಸಸ್ ಇರ್ತದೆ. ಅದಕ್ಕೆ ಇವ್ರು ಆ ಥರನೇ ಇವ್ರನ್ನ ತೊಡಗಿಸ್ಕೋಬೇಕು. ಇಲ್ಲಾಂದರೆ ಏನೋ ಬಂದಿದ್ರಲ್ಲ ಆರಾಮಾಗಿ ತಿಂದ್ವಾ, ಉಂಡ್ವಾ, ಮಲಗಿದ್ವಾ ಅಂತ ಇದ್ಬಿಡ್ತಾರೆ. ಅದರಿಂದ ಇವ್ರಿಗೆ ಆ ಥರ ಸಣ್ಣ ಉದ್ಯೋಗಗಳಿಗೆಲ್ಲ ಹಾಕ್ಲೇಬಾರ್ದು, ಸಣ್ಣ ಓದಿಗೆ ಹಾಕ್ಬಾರ್ದು. ಓದು ಅಂದ್ರೂ ಕೂಡ ತಲೆ ಕೆಡಬೇಕು, ಅಂಥ ಕಷ್ಟವಾದಂಥ ಓದೇ ಹಾಕ್ಬೇಕು. ಓದ್ತಾರೆ, ಯಾಕಂದರೆ ವಿದ್ಯೆಗೆ ಬುಧಗ್ರಹ ಸಹಾಯ ಮಾಡಿದಷ್ಟು ಇನ್ಯಾರಿಲ್ಲ. ಅದರಿಂದ ಎಲ್ಲ ವಿದ್ಯೆಗೂ ಕಾಂಪ್ಲಿಕೇಟೆಡ್ ಎಜುಕೇಷನ್ಸ್ ಓದಿರೋರು ಇವರೇ, ಹೆಚ್ಚು ಡಿಗ್ರಿಗಳು ಓದಿರೋದು ಇವರೇ. ಸಾಕು ಬಿಡು ಅಂತ ಸುಮ್ಮನೆ SSLC PUCನಲ್ಲಿ ತಮ್ಮನ್ನು ಆರಾಮಾಗಿ ಇಟ್ಕೊಂಡವರು ಈ 5/14/23 ಹುಟ್ಟರಲು ಸಿಗ್ತಾರೆ. ಅವ್ರು ಸುಮ್ಮನೆ ಇದ್ದು ಯಾವುದೋ ಒಂದು ಕೆಲಸ ಸಿಗುತ್ತೆ, ಯಾವುದೋ ಒಂದು ವ್ಯಾಪಾರ ಮಾಡ್ತಾರೆ, ಅದರಲ್ಲಿ ಹೆಸರು ಮಾಡ್ತಾರೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಸಿಕ್ಬಿಡುತ್ತೆ. ಆದರೆ ಇವರೇನಾದರೂ ಪ್ರಯತ್ನ ಪಟ್ಟಿದ್ದೇ ಆದರೆ ತುಂಬ ಎತ್ತರಕ್ಕೆ ಹೋಗ್ಬೋದು. ಇವರು ಸಾಕು, ಇವಾಗ ನಮ್ಮ ಮನುಷ್ಯನಿಗೆ ಸಾಕು ಅಂದಮೇಲೆ ದೇವ್ರ ಮಾತ್ರ ಏನು ಹೆಲ್ಪ್ ಮಾಡಕ್ಕೆ ಬರ್ತಾನ ಅಲ್ವಾ? ಬೇಕು ನಾನು ಕೆಲಸ ಮಾಡಕ್ಕೆ ರೆಡಿ, ನಾನು ಓದಕ್ಕೆ ರೆಡಿ, ನಾನು ಪ್ರಯತ್ನ ಪಡಕ್ಕೆ ರೆಡಿ ಅಂತ ಹೋಗ್ತಾ ಇದ್ರೆ ತಟ್ತಾನೆ ದೇವರು ಕೂಡ ತಟ್ಟಿ. ಆ ಥರ ಈ ಸಂಖ್ಯೆಯಲ್ಲಿ ಹುಟ್ಟರಿಗೆ ದೇವ್ರು ತಟ್ಟಿ ಇವನು ನಡ್ಕೊಂಡು ಹೋಗ್ಬೇಕು ಅಂತ ಬಂದವನ್ನ ಕುದುರೆ ಥರ ಓಡಿಸ್ಕೊಂಡು ರೇಸ್ ಕುದುರೆ ಮಾಡಕ್ಕೆ ಬಿಡ್ತಾರೆ. ಅಷ್ಟು ಓದಿರೋರನ್ನ ನಾನು ನೋಡಿದ್ದೀನಿ. ಎಲ್ಲ ಕ್ಷೇತ್ರದಲ್ಲಿ ಓದಿದ್ದಾರೆ. ಯಾವ ಕ್ಷೇತ್ರದಲ್ಲಿ ಓದಿದ್ರು ಸ್ವಲ್ಪ ಕಾಲ ಇನ್ನೊಬ್ರ ಹತ್ರ ಕೆಲಸ ಮಾಡ್ತಾರೆ ಹೊರತು ಆಮೇಲೆ ಇನ್ನೊಬ್ರ ಹತ್ರ ಕೆಲಸ ಮಾಡೋದು ಲಾಭವೇ ಇಲ್ಲ ಇವರಿಗೆ. ಹಂಗೆ ಕೆಲಸ ಮಾಡಿದ್ರಂದ್ರೆ ಇವ್ರೇನು ಓಹೋ ಅಂತ ಮುಂದಕ್ಕೆ ಬರೋಕ್ಕಾಗಲ್ಲ. ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೋ ಬಾಸ್ ಓಹೋ ಅಂತ ಬಂದ್ಬಿಡ್ತಾನೆ. ಇವ್ರು ಹೋಗಿ 5 ವರ್ಷ ಅವ್ರ ಹತ್ರ ಕೆಲಸ ಮಾಡೋದಂದ್ರೆ 5 ವರ್ಷದಿಂದ 100 ಕೋಟಿ ರೂಪಾಯಿ ಟರ್ನ್ ಓವರ್ ಇರೋದು 5 ವರ್ಷದ ನಂತರ 500 ಕೋಟಿ ರೂಪಾಯಿಗೆ ಬಂದ್ಬಿಟ್ಟಿರ್ತದೆ ಅಲ್ವಾ? ಇದು ಹೆಂಗೆ ಅಂದರೆ ಲಾಟ್ರಿ ಟಿಕೆಟ್
ಈ ಲಾಟ್ರಿ ಹೊಡೆಯುತ್ತೆ ಅಂತ ಗೊತ್ತಾದ್ಮೇಲೆ ನಾವು ಇನ್ನೊಬ್ರಿಗೆ ಹೋಗಿ ಈ ಲಾಟ್ರಿ ಟಿಕೆಟ್ ತಗೊಳ್ಳೋ ಹೊಡೆಯುತ್ತೆ ಅಂತ ಹೇಳೋದು ಬುದ್ಧಿವಂತರ ಲಕ್ಷಣನ? ಒಂದು 1000 ರೂಪಾಯಿ ಆದ್ರೂ ಪರವಾಗಿಲ್ಲ ಅಂತ ಎಲ್ಲಾದ್ರೂ ತಗೊಂಬಂದು ಹಾಕಾದ್ರೂ ಲಾಟ್ರಿ ಟಿಕೆಟ್ ತಗೊಂಡು ನಾವು ಲಾಟ್ರಿ ಹೊಡ್ಕೊಂಡು ಪ್ರೈಸ್ ತಗೊಂಡು ನಾವು ಸಾವುಕಾರರಾಗಬೇಕಲ್ವಾ? ಅದರಿಂದ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಳ್ಳೆ ಎಜುಕೇಷನಲಿಸ್ಟ್, ಚೆನ್ನಾಗಿ ಓದುತ್ತಾರೆ, ಚೆನ್ನಾಗಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ನ ಶಾಲಾ ಕಾಲೇಜುಗಳು ಅವೆಲ್ಲ ಇವರೇ ಕಟ್ಟಿ ಇವರೇ ಕೋಚಿಂಗು ಟೀಚಿಂಗು ಈ ಥರದ್ದೆಲ್ಲ ಮಾಡ್ತಕ್ಕಂಥವ್ರು ಇವರೇ. SLC PUC ಓದಿದ್ರು ಕೂಡ ಇನ್ನೊಬ್ರಿಗೆ ಹಿಂಗೆ ಮಾಡಿ ಆಗುತ್ತೆ, ಇನ್ನೊಬ್ರಿಗೆ ಹಿಂಗೆ ಮಾಡಿ ಆಗುತ್ತೆ ಅಂತೇಳಿ ಇನ್ನೊಬ್ರಿಗೆ ಬಿಸ್ನೆಸ್ ಐಡಿಯಾಸ್ ಕೊಡೋದು, ಬಿಸ್ನೆಸ್ ಟಿಪ್ಸ್ ಕೊಡೋದು. ಎಷ್ಟೋ ಜನ ಓದ್ಬಿಟ್ಟು ಅದಕ್ಕೋಸ್ಕರ ಮಾರ್ಕೆಟಿಂಗು ಬಿಸ್ನೆಸ್ಸು ಓದ್ಬಿಟ್ಟು ಬಂದು ಅಡ್ವೈಸ್ ಮಾಡ್ತಾ ಇರ್ತಾರೆ. ಆ ಬಿಸ್ನೆಸ್ ಟಿಪ್ಸ್ ಹಿಂಗೆ ಕೊಡ್ತೀನಿ ನೋಡಿ, ನಾನು ಶೇರ್ ಮಾರ್ಕೆಟ್ ಓದ್ಕೊಂಡಿದ್ದೀನಿ, ನಿಮ್ಗೆ ಐಡಿಯಾ ಕೊಡ್ತೀನಿ, ನನ್ನ ಕ್ಲಾಸ್ ಅಟೆಂಡ್ ಮಾಡಿ, ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿ, ನಿಮ್ಗೆ ಇದರಿಂದ ಅನುಭವ ಬರುತ್ತೆ ಅಂತ ಹೇಳ್ಕೊಡೋರು ಇವರೇ. ಅದೇ ಥರ ಇವರು ಇನ್ವೆಸ್ಟ್ ಮಾಡಿ ಅದರಲ್ಲಿ ಲಾಭ ಪಡ್ಕೊಳ್ಳೋರು ಇವರೇ. ಆ ಥರ ಯೋಗ ಇರುತ್ತೆ. PUC SLC ಓದಿದ್ರು ಕೂಡ ಇವರು ಅಡ್ವೈಸ್ ಮಾಡ್ತಾರೆ ಕೆಲವರಿಗೆ. ಯಾಕಂದರೆ ಬುಧ ಅಂದರೆ ಬುದ್ಧಿ ಅಲ್ವಾ? ಅದರಿಂದ PUC SSLC ಓದಿದ್ರು ಕೂಡ ನಾನು ಕೆಲವು ಅಡ್ವೈಸ್ ಮಾಡಿ ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾಗ್ನೆಟ್ಸನ್ನು ತಯಾರು ಮಾಡಿ, ಸರ್ ಇವ್ರು ನನ್ನ ಮೆಂಟರ್, ಇವ್ರು ನನಗೆ ಐಡಿಯಾಸ್ ಕೊಡ್ತಿದ್ರು ಅಂತ ಹೇಳ್ತಕ್ಕಂಥ ಒಂದು ವ್ಯಕ್ತಿತ್ವಗಳು ಇವ್ರು ಆಗ್ತಾರೆ. ನಿಜವಾಗ್ಲೂ ಲಾ ಅಂತ ಇವ್ರಿಗೆ ಹೇಳಿ ಮಾಡಿಸಿದ್ದು. ಲಾ ಓದ್ಬೋದು, ಅದೇ ರೀತಿ ಓದ್ಬಿಟ್ಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ನಡೆಸ್ತಕ್ಕಂಥ ಕೋಚಿಂಗ್ ಸೆಂಟರು ಟೀಚಿಂಗ್ ಸೆಂಟರ್ ನಡೆಸ್ತಕ್ಕಂಥ ಯೋಗನೂ ಇವ್ರಿಗೆ ಇದೆ. ಇವಾಗ ಸಿವಿಲ್ಲು ಇದೆಲ್ಲ ಓದೋದು, ಆರ್ಕಿಟೆಕ್ಚರ್ ಎಲ್ಲ ಓದ್ರು ಅಂತ ಇಟ್ಕೊಳ್ಳಿ, ಇವರೇ ಸಿವಿಲ್ ಕಾಂಟ್ರಾಕ್ಟ್ ಎಲ್ಲ ತೊಗೊಂಡು ಇವರೇ ಸ್ವಂತವಾಗಿ ಮನೆಗಳು ಕಟ್ಕೊಡ್ಬೋದು. ಈ ಬೇರೆ ಎಲ್ಲ ಸಂಖ್ಯೆಗಳಿಗೂ ಓದಿದ್ರೆ ಕೆಲವು ಸಂಖ್ಯೆಗಳಲ್ಲಿ ಆಗಲ್ಲ. 5, 14, 23ನಲ್ಲಿ ಮಾತ್ರ ನೀವು ಏನು ಓದ್ತಿರೋ ಆ ಓದಿಗೆ ಸಂಬಂಧವಾದಂಥ ಸ್ವಂತ ಉದ್ಯೋಗ. ಸಿವಿಲ್ ಓದಿದ್ರಂದ್ರೆ ಸಿವಿಲ್ ಇಂಜಿನಿಯರ್ ಆಗಿ ಇನ್ನೊಬ್ರ ಹತ್ರ ಕೆಲಸ ಮಾಡೋದು, ಎಕ್ಸ್ಪೀರಿಯನ್ಸ್ಗೋಸ್ಕರ ಒಂದು 5 ವರ್ಷ, ಮ್ಯಾಕ್ಸಿಮಮ್ 10 ವರ್ಷ. ಅದಕ್ಕೆ ಮೇಲೆ ನೀವು ಏನೇ ಮಾಡಿದ್ರು 5ನೇ ನಂಬರ್ 14, 23ನೇ ತಾರೀಕು ಕೊಟ್ಟರವರು ಸ್ಯಾಲ್ರಿ ತಗೊಂಡು ನಿಮ್ಮ ಕೆಲವು ಇರೋಕ್ಕೂ ಆಗಲ್ಲ, ನಿಮಗೂ ಬೇಜಾರಾಗುತ್ತೆ. ನೀವು ಖಂಡಿತವಾಗ್ಲೂ ಸ್ವಂತ ಉದ್ಯೋಗ ಮಾಡಿಬಿಟ್ರೆ ಆಮೇಲೆ ಯೋಚನೆ ಮಾಡ್ತಾರೆ, ನಾನು ತಪ್ಪು ಮಾಡಿಬಿಟ್ಟೆ, ನಾನು ಒಂದು 5-10 ವರ್ಷ ಆದಮೇಲೆ ನಾನೇ ಸ್ವಂತವಾಗಿ ಬರಬೇಕು ಅಂತ. ಅದರಿಂದ 5, 14, 23ನೇ ತಾರೀಕು ಫಾರ್ ಎಕ್ಸಾಂಪಲ್ ಹೇಳಿದೆ, ಸಿವಿಲ್ ಇಂಜಿನಿಯರ್ ಅಂತ ಓದ್ಬಿಟ್ಟು ಪಾಸ್ಔಟ್ ಆಗಿ, ಇಲ್ಲ ಆರ್ಕಿಟೆಕ್ಟ್ ಓದ್ಬಿಟ್ಟು ಪಾಸ್ಔಟ್ ಆಗಿ ಬಂದಿದ್ದೀನಿ ಅಂದರೆ ಒಂದು ಕಂಪ್ನಿಗೆ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಒಂದು 2-3 ವರ್ಷ ಮಾಡ್ತಾನೆ ಯಾವುದಾದ್ರು ಒಂದು ಸಣ್ಣ ಪ್ರಾಜೆಕ್ಟ್ ಆಗಲಿ ನಿಮ್ಮ ಸ್ವಂತದ್ದು ಮಾಡ್ಕೊಂಡ್ಬಿಡ್ಬೇಕು. ಆ ಸ್ವಂತದ್ರಲ್ಲಿ ಇವನು 1 ಲಕ್ಷನೋ 50,000 ಸಂಬಳ ಕೊಡ್ತಾ ಇರ್ತಾನೆ, 3 ವರ್ಷ ಅಲ್ಲಿ ಕೆಲಸ ಮಾಡಿರ್ತೀರಿ, 4ನೇ ವರ್ಷ ಇದರಲ್ಲಿ ಒಂದು ಸ್ವಲ್ಪ ಪ್ರಾಫಿಟ್ ತೆಗೆದು ಹಾಕ್ಬಿಟ್ಟು, ಅದರಲ್ಲಿ ನಿಮ್ಮ ಸ್ಯಾಲ್ರಿನಲ್ಲಿ ಸೇವಿಂಗ್ಸ್ ತೆಗೆದು ಹಾಕ್ಬಿಟ್ಟು ಒಂದು ಪ್ರಾಜೆಕ್ಟ್ ಒಂದು ಸಣ್ಣದಾಗಿ ಯಾರಿಗೋ ಒಬ್ರಿಗೆ ಒಂದು ಮನೆ ಕಟ್ಕೊಟ್ಟು, ಒಂದು ಡಿಸೈನಾಗಿ ಕಟ್ಕೊಟ್ಟು, ಎಷ್ಟು ಇನೋವೇಟಿವ್ ಆಗಿದ್ದೀರಿ, ಕ್ರಿಯೇಟಿವಿಟಿ ಆಗಿದ್ದೀರಿ, ತಗೊಳ್ರಿ ಅಂದ್ಬಿಟ್ಟು ಅವರೊಂದು 10 ಲಕ್ಷ 20 ಲಕ್ಷ ನಿಮ್ಗೆ ಕೊಟ್ಟರೆ ಹಂಗೆ ಹಾಕ್ಕೊಂಡು ಕೆಲಸ ಮಾಡೋವಾಗಲೇ ಒಂದು ಪ್ರಾಜೆಕ್ಟ್ ಮುಗಿಸ್ಬಿಡ್ಬೋದು. ಆಮೇಲೆ ಕಾನ್ಫಿಡೆನ್ಸ್ ಬಂದು ಆಟೋಮೆಟಿಕ್ಕಾಗಿ ನೀವು ಆ ಫೀಲ್ಡಲ್ಲಿ ಶೈನ್ ಮಾಡ್ಕೊಂಡು ಹೋಗ್ತೀರಾ. ಇದು ನಾನು ಓನ್ಲಿ ಸಿವಿಲ್ ಇಂಜಿನಿಯರ್ ಓದೋರ್ಗೆ ಮಾತ್ರ ಹೇಳ್ತಾ ಇಲ್ಲ, ಬೇರೆ ಯಾವುದು ಓದಿದ್ರು ಸರಿ, MA MEd ಓದ್ಬಿಟ್ಟಿದ್ರು ಸರಿ, ಟೀಚಿಂಗ್ ಸೆಂಟರ್ ನೀವೇ ಒಂದು ಇಟ್ಬಿಡಿ, ಕೋಚಿಂಗ್ ಸೆಂಟರ್ ನೀವೇ ಒಂದು ಇಟ್ಬಿಡಿ, ಟ್ರೈನಿಂಗ್ ಸೆಂಟರ್ ನೀವೇ ಒಂದು ಇಟ್ಬಿಡಿ. ಅದು MA ಓದಿದ್ರು ಸರಿ, BCom ಓದಿದ್ರು ಸರಿ, MEd ಓದಿದ್ರು ಸರಿ. ಸೊ ಅವಾಗ ಮೋಟಿವೇಟ್ ಮಾಡೋಕ್ಕೆ ಆಕರ್ಷಣ ಶಕ್ತಿ ಜಾಸ್ತಿ ಇಂದ 5, 14ಕ್ಕೆ ಆಗ ನೀವೇನು ಮಾಡಬೇಕು? 5, 14 ಆಕರ್ಷಣ ಶಕ್ತಿ ಜಾಸ್ತಿ ಇದೆ ಅಂದಾಗ ನೀವು ಮೋಟಿವೇಟ್ ಮಾಡ್ತೀರಾ ಎಲ್ಲರನ್ನೂ ಅಂದಾಗ, ನೀವು ಮೋಟಿವೇಟ್ ಮಾಡ್ತಕ್ಕಂಥ ಒಂದು, ಇವಾಗ ಡೈರೆಕ್ಟರ್ ನೋಡಿ ಲೋಕೇಶ್ ಕನಕರಾಜ್, ಇಫ್ ಐ ಆಮ್ ನಾಟ್ ರಾಂಗ್, ಕೂಲಿ ಸಿನಿಮಾ ಮಾಡಿದ್ರಲ್ಲ, 5ನೇ ನಂಬರು 14ನೇ ನಂಬರು ಏನೋ ಇರಬೇಕು ಅವರು, 5ನೇ ನಂಬರ್ ಅಟ್ರಾಕ್ಟಿವ್. ಅಮೀರ್ ಖಾನ್ 14, 5 ಏನಿಲ್ಲ. ಪುಟ್ಟಭರ್ತಿ ಸತ್ಯಸಾಯಿ ಬಾಬರು ಸ್ಪಿರಿಚುವಲ್ ಇನ್ಸ್ಟಿಟ್ಯೂಷನ್ನ ಮಾಡಿದ್ರು ಅಲ್ರಿ, ಅವರು ನೋಡಿದ್ರೆ ಪುಟ್ಟಭರ್ತಿ ಸತ್ಯಸಾಯಿ ಬಾಬರು ಓದಿದ್ರೆ 5ನೇ ಕ್ಲಾಸು 6ನೇ ಕ್ಲಾಸು. ಪುಟ್ಟಭರ್ತಿ ಸತ್ಯಸಾಯಿ ಬಾಬಾ, ಪುಟ್ಟಪರ್ತಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ, ಓಕೆ, ಅವರು ಓದಿರೋದೇ 5-6ನೇ ಕ್ಲಾಸು. ಎಷ್ಟು ದೊಡ್ಡ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇವತ್ತಿಗೂ ಇದೆ ಅವ್ರದ್ದು. ಆಕರ್ಷಣ ಶಕ್ತಿ ನೋಡಿದ್ರೆ, ಆಕರ್ಷಣ ಶಕ್ತಿ ಒಂದನ್ನೇ ಬಳಸ್ಕೊಂಡ್ರು, ಆಧ್ಯಾತ್ಮಿಕ ಬಳಸ್ಕೊಂಡ್ರು. ಏನು ಓಹೋ ಅಂತ ವೇದ ಉಪನಿಷತ್ತು ಪುರಾಣ ಕಥೆಗಳೆಲ್ಲ ಓಹೋ ಅಂತ ಹೇಳಿದವ್ರು ಏನಲ್ಲ, ಏನೋ ಹಂಗೆ ಸಂಸ್ಕೃತದಲ್ಲಿ ಒಳ್ಳೆ ಪಾಂಡಿತ್ಯ ಪಡ್ಕೊಂಡವರಲ್ಲ. 23ನೇ ತಾರೀಕು ಕೊಟ್ಟಿರೋದ್ರಿಂದ ಸಿನಿ ಕ್ಷೇತ್ರದಲ್ಲಿ 23ನೇ ತಾರೀಕು ಕೊಟ್ಟರೆ, ಸೂರ್ಯನೇ ಇವಾಗ ನಾನು ಭಾಳಷ್ಟು ಎಕ್ಸಾಂಪಲ್ ತಗೊಂಡೆ. ಸೂರ್ಯ ಅಲ್ಲ, ಶಿವಕುಮಾರ್ ತಮಿಳ್ ನಟರು, ಅವ್ರ ಮಗ ಸಿನಿ ಫೀಲ್ಡ್ಗೆ ಬಂದಾಗ ಹೊಸದಂಗಲ್ಲಿ ನೋಡುವಾಗ ಈ ಹುಡುಗಲ್ಲ ಏನು ನಿಂತ್ಕೊಂತಾನ, ಸ್ಟ್ಯಾಂಡರ್ಡ್ ಆಗ್ತಾನ ಅಂತ ಅಂದ್ಕೊಂಡೇ ಇದ್ದಿದ್ದಿಲ್ಲ. ಈಗ ನೋಡಿದ್ರೆ ಅವ್ರ ಥರ ಒಬ್ಬ ದಿಗ್ಗಜ ನಟ ಸಿಗೋದೇ ಕಷ್ಟ. ಆ ಥರ ಪಾತ್ರಗಳನ್ನ ಮಾಡ್ತಾರೆ ಸಿನಿ ಫೀಲ್ಡ್ಗೆ ಹೋದ್ರು ಸರಿ. ಡೈರೆಕ್ಷನ್ ಇವ್ರು ಹೆಂಗೆ ಅಂದರೆ 5ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ನಾನು ಹೇಳ್ದಲ್ಲ ಇಂಗ್ಲೀಷಲ್ಲಿ ಪಾದರಸ ಅಂತ ಕರೀತಾರೆ ಅವ್ರನ್ನ, ಮರ್ಕ್ಯುರಿ. ಆ ಮರ್ಕ್ಯುರಿ ಅನ್ನೋದು ಯಾವ ಮೀಟ್ರಿಗೆ ಹಾಕಿದ್ರು ಸರಿ, ಜ್ವರ ಇದೆಯಾ
ಹಿಂಗೆ 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 ಬಿಸಿ ಇಟ್ಕೊಂಡು ಕಂಕ್ಳ ಹತ್ರ ಇಟ್ಕೊಂಡು ಬಾಯಲ್ಲಿ ನಾಲ್ಗೆ ಕೆಳಗಡೆ ಇಟ್ಕೊಂಡು ಹಿಂಗೆ ಸೆಕೆಂಡಿಗೆ ಹೇಳುತ್ತೆ ಇಷ್ಟು ಡಿಗ್ರಿ ಶಾಖ ನಿಮ್ಮ ಮೈಯಲ್ಲಿದೆ ಅಂತ. ಅಷ್ಟು ಇರೋದ್ರಿಂದ ಮರ್ಕ್ಯೂರಿ ಥರ ಕೆಲಸ ಮಾಡೋದು. ಆ ಥರ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಉದ್ಯೋಗಗಳಲ್ಲಿದ್ರೇ ಇವರು ಹೆಸರು ಮೇಲೆ ಮಾಡ್ಕೊಂಡು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್. ಅವ್ರು ಏನು ಓದಿದಾರೋ ಆ ಕ್ಷೇತ್ರದಲ್ಲಿ ಶೈನ್ ಆಗ್ತಾರೆ, ಒಂದು ದೊಡ್ಡ ಹೆಸರು ಮಾಡ್ತಾರೆ. ಓದಿರೋದು ನೋಡಿದ್ರೆ BE ಇಂಜಿನಿಯರಿಂಗು, ಸಿನಿಮಾದಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಉಂಟು. ಡೆಡ್ ಆಪೋಸಿಟ್, ಓದಿರೋದು ನೋಡಿದ್ರೆ ಹೋಟೆಲ್ ಮ್ಯಾನೇಜ್ಮೆಂಟು, ಮಾಡ್ತಾ ಇರೋದು ಕೆಲಸ ನೋಡಿದ್ರೆ ಸಿನಿಮಾ ಡೈರೆಕ್ಷನು, ಮಾಡ್ತಾ ಇರೋದು ನೋಡಿದ್ರೆ ಸಿನಿಮಾ ಪ್ರೊಡಕ್ಷನು. ಆ ಥರ ಓದಿರೋದು ನೋಡಿದ್ರೆ SLC PUCನೇ, ನೋಡಿದ್ರೆ ಹೋಟೆಲ್ ಇಟ್ಕೊಂಡು ದೊಡ್ಡ 5-6 ಹೋಟೆಲ್ ಗ್ರೂಪ್ ಆಫ್ ಹೋಟೆಲ್ಸ್ ನಡೆಸ್ತಾ ಇರ್ತಾರೆ. ಸೊ ಆ ರೀತಿ ಈ 5, 14, 20 ಮನೆ ಸಂಖ್ಯೆಯಲ್ಲಿ ಹುಟ್ಟೋರಿಗೆ ಓದಿಗೆ ತದ್ವಿರುದ್ಧವಾಗಿ ಯಾರಿಗೂ ಚಾನ್ಸೇ ಇಲ್ಲ MBBS ಓದ್ಬಿಟ್ಟು ರೆಸಾರ್ಟ್ ನಡೆಸೋದು, ಇಂಜಿನಿಯರಿಂಗ್ ಓದ್ಬಿಟ್ಟು ಡೈರೆಕ್ಷನ್ಗೆ ಬರೋದು, ಆಮೇಲೆ ಬೇರೆ ಯಾವುದೋ BCom ಓದ್ಬಿಟ್ಟು IPS ಆಫೀಸರ್ ಆಗಿಬಿಡೋದು, IAS ಆಫೀಸರ್ ಆಗಿಬಿಡೋದು. ಸೊ ಈ ಥರ ತದ್ವಿರುದ್ಧವಾಗಿ ನಡೀತಕ್ಕಂಥ ವಿಷಯಗಳು ಓದು ಉದ್ಯೋಗ ಇವ್ರಿಗಿರೋದ್ರಿಂದ ಅದನ್ನು ಮಾಡಿ. ನಾರ್ಮಲಿ ಈ ತಾರೀಕಲ್ಲಿ ಹುಟ್ಟೋರ್ಗೂ ಅಷ್ಟೇ 5, 14, 20 ಮನೆ ತಾರೀಕು ಹುಟ್ಟೋರಿಗೆ ನಾವು ಕಾಮನಾಗಿ ಹೇಳೋದೆ SLC PUC ಡ್ರಾಪ್ಔಟ್ ಆದರೂ ಸರಿ ಪರ್ಸಂಟೇಜನ್ನ ಜಾಸ್ತಿ ಸ್ಕೋರ್ ಮಾಡೋದ್ರ ಕಡೆ ತಂದೆ ತಾಯಿ ಗಮನ ಕೊಡಬೇಡಿ. ಇವ್ರ ಕ್ರಿಯೇಟಿವಿಟಿಗೆ ಸ್ವಂತವಾಗಿ ಉದ್ಯೋಗ ಮಾಡಿ ಸ್ವಂತ ಬಿಸ್ನೆಸ್ ಮಾಡೋರು ಎಲ್ಲ ಬಿಸ್ನೆಸ್ ಮ್ಯಾಗ್ನೆಟ್ಸು, ದೊಡ್ಡ ದೊಡ್ಡ ಹೆಸರು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲರೂ ಕೂಡ ಅವ್ರ ಹತ್ರ 100 ಜನ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಭಾರಿ ಕ್ರಿಯೇಟಿವಿಟಿಯಾಗಿ ಇದನ್ನು ತೆಗೆದು ಅದಕ್ಕಾಕು, ಅದನ್ನು ತೆಗೆದು ಇದಕ್ಕಾಕು, ಫಿಕ್ಸ್ ಮಾಡಿರೋದನ್ನೆಲ್ಲ ಫ್ರೀ ಮಾಡಿಬಿಡೋದು, ಫ್ರೀ ಆಗಿರ್ತಕ್ಕಂಥ ಸ್ಪೇರ್ ಪಾರ್ಟ್ಸ್ನೆಲ್ಲ ತೆಗೆದು ಮತ್ತೆ ಫಿಕ್ಸ್ ಮಾಡೋದು. ಈ ಥರದ್ದೆಲ್ಲ ನಾಲೆಡ್ಜ್ 5, 14, 23ನೇ ತಾರೀಕು ಹುಟ್ಟಿರೋ ಮಕ್ಕಳಿಗೆ ಕಾಣಿಸ್ತು ಅಂದರೆ ನೀವು ಅವ್ರನ್ನ ಅದರಲ್ಲೇ ಟ್ರೈನ್ ಮಾಡಿ, ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಒನ್ ಫೈನ್ ಮಾರ್ನಿಂಗ್ ಔಟ್ ಆಫ್ ದ ಬಾಕ್ಸ್ ಆಲೋಚನೆ ಮಾಡಿ ಏನಾದರೂ ತಗೊಂಬರೋರಾಗ್ತಾರೆ. ಅದೇ ಥರ ಸ್ಪೋರ್ಟ್ಸಲ್ಲಿ ಇವ್ರಿಗೆ ನಾವು ಕುದುರೆಗೆ ಓಡಿಸೋದು ಇವ್ರನ್ನ 5, 14, 23ನೇ ತಾರೀಕು ಕೊಟ್ಟರು ಅಷ್ಟು ತಲೆ ಓಡಿಸ್ತಾರೆ ಅನ್ನೋದ್ರಿಂದ ಪಕ್ಕಾ ಸ್ಪೋರ್ಟ್ಸಲ್ಲಿ ಒಳ್ಳೆ ರನ್ನರು, ರನ್ನಿಂಗ್ ರಿಲೇಟೆಡ್ ಕ್ರಿಕೆಟರು. ಯಾಕಂದ್ರೆ ಓಡೋದು ಜಾಸ್ತಿ ಇರ್ತದೆ ಕ್ರಿಕೆಟಲ್ಲಿ, ಫುಟ್ಬಾಲ್ ಓಡೋದು ಜಾಸ್ತಿ ಇರ್ತಕ್ಕಂಥ, ನಿಜವಾಗ್ಲೂ ಓಡೋದು ರನ್ನಿಂಗ್ ರೇಸು, ಇಲ್ಲಾಂದರೆ ಕ್ರಿಕೆಟು, ಇಲ್ಲಾಂದರೆ ಫುಟ್ಬಾಲು. ಕ್ರಿಕೆಟ್ ಅಂತೂ ಇವತ್ತು ಒಂದು ಲೆವೆಲ್ಗೆ ಬಂದ್ಬಿಡ್ತದೆ, ಹುಷಾರು, ಬೆಟ್ಟಿಂಗ್ ರಿಲೇಟೆಡ್ ಬಂದ್ಬಿಟ್ಟಿರೋದ್ರಿಂದ ಫುಟ್ಬಾಲ್ ಇದಕ್ಕೆ ಹೆಚ್ಚು. ಆಮೇಲೆ ಹಾರ್ಸು, ಇವ್ರಿಗೇನೋ ತುಂಬ ಇವರು ಪ್ರಾಣಿಗಳನ್ನ ಇಷ್ಟಪಡ್ತಾರೆ. ಹಾರ್ಸ್ ರೈಡಿಂಗ್, ನಾರ್ಮಲಿ ಕುದುರೆನ ಕಂಡ್ರೆ ಇವ್ರಿಗೊಂಥರ ಪ್ರೀತಿ ಇರ್ತದೆ. ಹಾರ್ಸ್ ರೈಡಿಂಗ್ ಅದು ಕೂಡ ಇವ್ರು ಕಲಿಬೋದು, ಅದು ಕೂಡ ಆಗ್ಬೋದು ಟ್ರೈನ್ ಮಾಡ್ಕೊಂಡ್ರೆ. ಸೊ ಎಲ್ಲ ಕ್ಷೇತ್ರದಲ್ಲಿ ಶೈನ್ ಆಗ್ತಾರೆ. ಸಿನಿಮಾ ಕ್ಷೇತ್ರದ್ದು ಹೇಳಿದ್ದೀನಿ ನಾನು, ಸ್ಪೋರ್ಟ್ಸು ಕೂಡ ಹೇಳಿದ್ದೀನಿ. ಸ್ಪೋರ್ಟ್ಸ್ ಅಂದರೆ ಕುದುರೆ ಅಂದರೆ ಓಡುತ್ತೆ, ಆನೆ ಅಂದರೆ ನಡೆಯುತ್ತೆ ಅಂದ್ವಿ. ಆನೆ ಅಂದರೆ ಭಾರ ಹೊರ್ತಕ್ಕಂಥ ಕೆಲಸ ಮಾಡಬೇಕು, ಓಕೆ. ಕುದುರೆ ಅಂದರೆ ಭಾರ ಕಮ್ಮಿ, ಓಡೋದು ಜಾಸ್ತಿ. ಆ ಥರ ಇವರು ಮಾಡ್ತಕ್ಕಂಥ ಉದ್ಯೋಗಗಳು, ಅದಕ್ಕೆ ರಿಲೇಟೆಡ್ ಆದಂಥ ಓದುಗಳು ಎಲ್ಲವೂ ವ್ಯಾಪಾರದ ದೃಷ್ಟಿಯಲ್ಲೇ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇವ್ರಿಗಿರುತ್ತೆ. ಇಷ್ಟು ಹಾಕಿದ್ರೆ ಎಷ್ಟು ಬರುತ್ತೆ ನನಗೆ ಅಂತ ಇರ್ತಕ್ಕಂಥ ಇರೋದ್ರಿಂದ ಇವರ ಓದುಗಳೆಲ್ಲ ಸಾಧ್ಯವಾದಷ್ಟು ವ್ಯಾಪಾರಕ್ಕೆ ಕನ್ವರ್ಟ್ ಮಾಡ್ಕೊಳ್ತಕ್ಕಂಥ ಓದುಗಳಾಗಿದ್ದರೆ ಒಳ್ಳೆಯದು. ಸೊ ಅದರಲ್ಲಿ ಭಾರಿ ಶೈನ್ ಆಗ್ತಕ್ಕಂಥ ಯೋಗಗಳೆಲ್ಲ ಇವ್ರಿಗಿರೋದ್ರಿಂದ ಆ ಥರ ಓದುಗಳನ್ನ, ಆ ಥರ ಉದ್ಯೋಗಗಳನ್ನ ಇವ್ರು ಮಾಡಲಿ, ಇವ್ರಿಗೆ ಒಳ್ಳೇದಾಗಲಿ ಅಂತ ಬಿಡ್ಕೊಳ್ತೀವಿ. ಇನ್ನು ಲೈಫ್ ಟೈಮ್ ಅವರು ಸಕ್ಸಸ್ಫುಲ್ ಆಗಿರೋದಕ್ಕೆ ಒಂದು ಒಳ್ಳೆ ಉಪಾಯ ಏನು ಅಂದರೆ, ಒಂದು ಬಿಳಿ ಬಣ್ಣದ ದಾರ ತಗೊಳ್ಳಿ, ಒಂದು ಶುಕ್ರವಾರದ ದಿನ ಅದಕ್ಕೆ 51 ಗಂಟುಗಳು ಹಾಕಿ ಅದನ್ನು ಅಮ್ಮನವರ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಅದು ಯಾವ ಲಕ್ಷ್ಮಿನೇ ಆಗಲಿ, ಒಂದು ಲಕ್ಷ್ಮೀ ದೇವಸ್ಥಾನದಲ್ಲಿ ಇಟ್ಟುಬಿಟ್ಟು ಪೂಜೆ ಮಾಡಿ, ಬಲಗೈಗೆ ಗಂಡು ಮಕ್ಕಳು, ಎಡಗೈಗೆ ಹೆಣ್ಣು ಮಕ್ಕಳು ಕಟ್ಕೊಂಡಿದ್ದೇ ಆದರೆ ಇವ್ರಿಗೆ ಏನೇನು ಸಮಸ್ಯೆ ಇರುತ್ತೆ ಎಲ್ಲ ಸಮಸ್ಯೆಗಳು ಬಗೆಹರುತ್ತೆ. ಆಲ್ ರಿಲೇಟೆಡ್, ವೆದರ್ ಎಜುಕೇಷನು, ಕೆರಿಯರು, ಫಿನಾನ್ಸು, ಯಾವುದಿದ್ರು ಕೂಡ ಎಲ್ಲ ಸಮಸ್ಯೆಗಳು ಸರಿ ಹೋಗುತ್ತೆ. 48 ದಿನ ಕೈಯಲ್ಲಿರಲಿ, ಅದನ್ನು ಆಮೇಲೆ 48 ದಿನ ಆದಮೇಲೆ ಒಂದು ದೃಷ್ಟಿ ಥರ ತೆಗೆದು ಈಚೆ ಕಡೆ ಹಾಕಿ, ಇನ್ನೊಂದು ಶುಕ್ರವಾರ ದಿನ 51 ಗಂಟೆಗಳಿರೋ ದಾರನ ಕಟ್ಕೊಳ್ಳೋದು. ಇದನ್ನು ಅಭ್ಯಾಸ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರ್ತೀರ. ಓಕೆ ವೀಕ್ಷಕರೇ, ಕಾರ್ಯಕ್ರಮ ಮುಗಿಸೋಂಥ ಸಮಯ ಆಯಿತು. ಸೊ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ಸೊ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.